ಕೆಸುವಿನ ದಂಟಿನ ಬೋಳು ಹುಳಿ. ಕೆಸುವಿನ ದಂಟನ್ನು ಈ ರೀತಿಯಾಗಿ ಸುತ್ತಲೂ ಅದರಲ್ಲಿರುವಂಥ ಸಿಪ್ಪೆಯನ್ನು ತೆಗಿಬೇಕು. ಆಮೇಲೆ ಕೆಸುವಿನ ದಂಟನ್ನು ಈ ರೀತಿ ಕಟ್ ಮಾಡಿಕೊಳ್ಳಬೇಕು. ಒಂದು ಅರ್ಧ ಇಂಚಷ್ಟು ಸಾಕು. ಕಟ್ ಮಾಡಿಕೊಂಡು ಒಂದು ಓಪನ್ ಪಾಟಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ನಿಮಗೆ ಖಾರ ಎಷ್ಟು ಬೇಕಷ್ಟು ಅದರ ತಕ್ಕಂತೆ ಮೆಣಸಿನಕಾಯಿಯನ್ನು ಹಾಕಿ, ಒಂದು 4-5 ಹಾಕ್ಬೋದು. ಆಮೇಲೆ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳಿ. ಅದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ಬೇಯಿಸಲಿಕ್ಕೆ ಇಡಿ ಸ್ಟೌವಲ್ಲಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತಿಟ್ಟು ಆಮೇಲೆ ಸಿಮ್ನಲ್ಲಿ ಇಡಿ. ಹೋಳು ಈ ರೀತಿ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಮೆತ್ತಗೆ ಆಗ್ತದೆ. ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಒಂದು ಒಗ್ಗರಣೆ ಕೊಡುವ. ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾದ ಮೇಲೆ ಸಾಸಿವೆ, ಉರಿದ ದಾಲ್, ಕರಿಬೇವಿನ ಎಲೆ ಮತ್ತು ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಇಂಗು ಹಾಕಿ ಈ ಒಗ್ಗರಣೆಯನ್ನು ಬೋಳು ಹುಳಿಗೆ ಹಾಕಿದ್ರೆ ರುಚಿಕರವಾಗಿರುತ್ತದೆ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತದೆ. ಕೆಸುವಿನ ದಂಟಿನ ಬೋಳು ಹುಳಿ ರೆಡಿಯಾಗಿದೆ.